ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ನಾನು ಸಹ ಚೆನ್ನಾಗಿದ್ದೀನಿ. ಮಾರ್ನಿಂಗ್ ನನ್ನ ಒಂದು ಡಿಟಾಕ್ಸ್ ಡ್ರಿಂಕಿಂದ ಇವತ್ತು ಮುರಿಂಗ ಟೀ ಕುಡಿಯೋಣ ಅಂತ ಅನಿಸ್ತು. ಹಾಗಾಗಿ ಆ ಒಂದು ಟೀಯಿಂದ ನನ್ನ ದಿನವನ್ನು ನಾನು ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಇವ್ರಿಗೆ ಸ್ವಲ್ಪ ಮೂಡ್ ಆಫ್ ಆಗಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ಮೂಡ್ ಸರಿ ಆಗೋ ತನಕ ಈ ಥರನೇ ಕೆಳಗಿಳಿಯೋದಿಲ್ಲ. ಹಾಗೆ ನಾನು ಇವಾಗ ತಮ್ಮನೇಲಲ್ಲಿ ನೋಡಿದ್ದೀರಾ ಅಂತ ಅನಿಸುತ್ತೆ. ಸಾಮಾನ್ಯವಾಗಿ ಒಂದು ಬೆಂಡೆಕಾಯಿಯನ್ನು ಯೂಸ್ ಮಾಡಿಕೊಂಡು ನಾವೇನು ಮಾಡ್ತಾ ಇರ್ತೀವಿ, ಕರಿಯನ್ನು ಮಾಡ್ಕೊಳ್ತಾ ಇರ್ತೀವಲ್ಲ, ಅದ್ರ ಜೊತೆನೇ ಸ್ವಲ್ಪ ಹೂಕೋಸನ್ನು ಸಹ ಮಿಕ್ಸ್ ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊಂಡಿದ್ದೆ. ಹಾಗೆ ಇವತ್ತು ಊರಿಗೆ ಸಹ ಹೋಗಬೇಕಿತ್ತು. ನಾಳೆ ಫಂಕ್ಷನ್ ಇತ್ತು. ನಾನು ತಮ್ಮನೇಲಲ್ಲಿ ಹೇಳಿದ್ದೆ ಅಲ್ಲ, ನಮ್ಮ ಮ್ಯಾಮ್ದು ಸೆಂಡ್ ಆಫ್ ಪಾರ್ಟಿ ಇತ್ತಂತೇಳಿ. ಸೊ ಹಾಗಾಗಿ ಬೇಗ ಎಲ್ಲನೂ ಪ್ರಿಪೇರ್ ಮಾಡಿ ಇಟ್ಬಿಟ್ಟು ಈವ್ನಿಂಗಲ್ಲಿ ಅಥವಾ ಮಧ್ಯಾಹ್ನದ ಮೇಲೆ ಹೋಗೋ ಅಂಥ ಪ್ಲ್ಯಾನಿಂಗ್ ಇತ್ತು. ಹಾಗಾಗಿ ಎಲ್ಲ ಕೆಲಸಗಳನ್ನ ಮಾಡಿ ಮುಗಿಸ್ಬಿಟ್ಟೆ ಹೋಗೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಮುರಿಂಗ ಟೀಯನ್ನು ಮಾಡಿಬಿಟ್ಟು ಕುಡಿದೆ ಫಸ್ಟು. ಅದಾದ ನಂತರ ಬೆಂಡೆಕಾಯಿನೂ ಸಹ ಹಾಗೆ ಫ್ರೈ ಮಾಡಬೇಕಿತ್ತಲ್ಲ, ಹಾಗೆಯೇ ಇಟ್ಕೊಂಡಿದ್ದೆ ಫ್ರೈ ಮಾಡೋಣ ಅಂತ ಹೇಳ್ಬಿಟ್ಟು. ಅದನ್ನು ಸಹ ಇವಾಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಹೂಕೋಸಲು ಸ್ವಲ್ಪ ಏನಾದರೂ ಹುಳಗಳು ಆ ಥರದ್ದೇನಾದರೂ ಇರುತ್ತಲ್ವ, ಹಾಗಾಗಿ ತುಂಬ ಏನು ಬೇಯಿಸ್ಕೊಳ್ತಾ ಇಲ್ಲ. ಜಸ್ಟ್ ಬಿಸಿ ನೀರಿಗೆ ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಮತ್ತು ಅರಿಶಿನವನ್ನು ಅದ್ರ ಜೊತೆ ಸೇರಿಸ್ಕೊಂಡು ಒಂದು 10 ನಿಮಿಷ ಹಾಗೆ ಮುಚ್ಚಿಟ್ಬಿಡ್ತೀನಿ ಅಷ್ಟೇ. ಅದರಲ್ಲಿ ಇರ್ತಕ್ಕಂಥ ಏನೇ ಒಂದು ಹುಳಗಳಿದ್ರೂ ಸಹ ಅದು ಬೇಗ ಸತ್ತೋಗುತ್ತೆ ಅಂತ ಹೇಳ್ಬಿಟ್ಟು ಏನು ಮಾಡ್ತೀನಿ, ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ. ಅದನ್ನೇನು ಬೇಯಿಸ್ಕೊಳ್ಳೋಕೆ ಹೋಗಿಲ್ಲ. ಹಾಗೆಯೇ ಬಿಸಿ ಆರಿದ್ರೆ ಮತ್ತೆ ಟೀಯನ್ನು ಕುಡಿಯೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಫಸ್ಟು ಟೀಯನ್ನು ಕುಡ್ಕೊಳ್ತೀನಿ. ಮತ್ತು ಅಡುಗೆ ಶುರು ಮಾಡೋದಕ್ಕೆ ಮೊದಲೇ ಅದಾದ ನಂತರ ಚಪಾತಿ ಹಿಟ್ಟನ್ನು ಸಹ ಕಲಿಸ್ಬೇಕಿತ್ತು. ಫಸ್ಟ್ ಅದನ್ನು ಗೊಜ್ಜೆಲ್ಲ ರೆಡಿ ಆಗುವಷ್ಟರಲ್ಲಿ ಕಲಸಿಟ್ಬಿಡೋಣ ಅಂತೇಳಿ ಕಲಿಸ್ಕೊಳ್ತಾ ಇದ್ದೀನಿ. ಕರಿ ಎಲ್ಲ ರೆಡಿ ಆಗುವಷ್ಟರಲ್ಲಿ ಆಲ್ಮೋಸ್ಟ್ 1 ಅವರ್ ಆಗುತ್ತೆ ನಾನು ಚಪಾತಿ ಹಾಕುವಷ್ಟರಲ್ಲಿ. ಹಾಗಾಗಿ ಚೆನ್ನಾಗಾಗುತ್ತೆ ಅಂತೇಳಿ ಫಸ್ಟು ಚಪಾತಿಯನ್ನು ಕಲಸಿಟ್ಕೊಂಡು ಇವಾಗ ನಾನು ಗೊಜ್ಜನ್ನು ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಎಷ್ಟು ಎಣ್ಣೆ ಬೇಕು ಅಂತ ಹೇಳ್ಬಿಟ್ಟು ಹಾಕ್ಕೊಳ್ಳಿ. ನಾನೊಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಕಾದ್ಮೇಲೆ ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಸಾಸಿವೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅದೆಲ್ಲ ಚಿಟಪಟ ಅಂತ ಸಿಡಿದ ಮೇಲೆ ಈರುಳ್ಳಿ, ಒಣಮೆಣಸು ಹಣ್ಣು ಮತ್ತು ಕರಿಬೇವಿನ ಸೊಪ್ಪು 3 ಸಹ ಒಗ್ಗರಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬ್ರೌನಿಷ್ ಬರೋ ತನಕ ರೆಡಿ ಆಗಲಿ. ಅದು ಇವಾಗ ಆಗಿದೆ. ಇವಾಗ ಟೊಮೊಟೊ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಇದ್ರ ಜೊತೆ ಹುಣಸೆಹಣ್ಣು ಹುಳಿನೂ ಸಹ ಹಾಕ್ಕೊಳ್ತೀನಿ. ಹಾಗಾಗಿ 1, 2, 3 ಎಷ್ಟು ಬೇಕಿರುತ್ತೆ ಅಷ್ಟೇ ಸೇರಿಸ್ಕೊಳ್ಳಿ. ಜಾಸ್ತಿ ಹುಳಿ ಅವಶ್ಯಕತೆ ಏನಿಲ್ಲ. ಕೆಲವ್ರಿಗೆ ಹುಣಸೆ ಹುಳಿ ಸೇರಿಸ್ತಕ್ಕಂಥದ್ದು ಇಷ್ಟ ಆಗೋದಿಲ್ಲ. ಮತ್ತು ಈ BP ಎಲ್ಲ ಇದ್ದರೆ ಅಷ್ಟೊಂದು ತಿನ್ನೋದಕ್ಕೆ ಇಷ್ಟಪಡಲ್ಲ ಅಲ್ವಾ. ಅವ್ರು ಬೇಕಂತ ಹೇಳಿದ್ರೆ ಬರೀ ಟೊಮೊಟೊವನ್ನೇ ಸೇರಿಸ್ಕೋಬೋದು. ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಹುಣಸೆ ಹಣ್ಣನ್ನು ಸಹ ಇಲ್ಲಿ ಸೇರಿಸ್ಕೊಳ್ತೀನಿ. ಟೊಮೊಟೊನು ಸ್ವಲ್ಪ ಮೆತ್ತಗಾಗುವಷ್ಟು ಚೆನ್ನಾಗಿ ಬೇಯಬೇಕು. ಹೀಗಿದು ಚೆನ್ನಾಗಿ ಬೆಂದಿದೆ. ಇವಾಗ ನಾನು ಆಲ್ರೆಡಿ ಹುರಿದು ಇಟ್ಕೊಂಡಿದ್ನಲ್ವ ಬೆಂಡೆಕಾಯಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಬೆಂಡೆಕಾಯಿ ಉರಿಬೇಕಾದ್ರೆ ಯಾವುದೇ ರೀತಿಯಾದಂಥ ಆಯಿಲನ್ನು ಯೂಸ್ ಮಾಡಬೇಡಿ, ಡೈರೆಕ್ಟಾಗಿ ಫ್ರೈ ಮಾಡ್ಕೊಳ್ಳಿ. ಆಯಿಲನ್ನು ಯೂಸ್ ಮಾಡಿ ಹುರ್ಕೊಂಡ್ರೆ ಬೆಂಡೆಕಾಯಲ್ಲಿ ಇರ್ತಕ್ಕಂಥ ಲೋಳೆ ಇರುತ್ತಲ್ವ, ಅದು ಸರಿಯಾಗಿ ಹೋಗೋದಿಲ್ಲ. ಹಾಗಾಗಿ ನಾರ್ಮಲ್ ಆಗೇನೆ ಯಾವುದೇ ರೀತಿಯಾದಂಥ ಆಯಿಲನ್ನು ಯೂಸ್ ಮಾಡ್ದಿರೋ ಹುರ್ಕೋಬೇಕು. ಇವಾಗ ಆಲ್ರೆಡಿ ನಾನು ಬಿಸಿನೀರಿಗೆ ಹಾಕಿಟ್ಟಿದ್ದಂಥ ಹೂಕೋಸನ್ನು ಸಹ ಇದ್ರ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆನೆ ಸೇರಿಸ್ಬಿಟ್ಟು ಎರಡನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಇದು ಸ್ವಲ್ಪ ಒಗ್ಗರಣೆ ಜೊತೆ ಒಂಚೂರು ಬೇಯಬೇಕಾಗುತ್ತೆ. ಅದನ್ನು ಬೇಯೋದಕ್ಕೆ ಅಂತ ಹೇಳ್ಬಿಟ್ಟು ಮುಚ್ಚಿಟ್ಬಿಟ್ಟು ನಾನಿವಾಗ ಮಸಾಲೆ ರುಬ್ಬೋದಕ್ಕೆ ಏನೇನನ್ನು ಯೂಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟು ಒಂದು ಹೋಳಷ್ಟು ನಾನು ಕಾಯನ್ನು ತಗೊಂಡಿದ್ದೀನಿ. ಮತ್ತು ಕೈಯಲ್ಲಿ 1 ಮುಷ್ಟಿಯಷ್ಟು ಕಡಲೆಯನ್ನು ತಗೊಂಡಿದ್ದೀನಿ. ಹಾಗೆ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಜೀರಿಗೆಯನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಹಾಗೆ ಸಾಂಬಾರ್ ಪೌಡ್ರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸಾಂಬಾರ್ ಪೌಡ್ರ್ ಇಷ್ಟಪಟ್ಟಿಲ್ಲ ಅಂತ ಹೇಳಿದ್ರೆ ಖಾರದ ಪುಡಿ ಸ್ವಲ್ಪ ಧನಿಯಾ ಸೇರಿಸ್ಕೊಂಡ್ರೆ ಆಯಿತು. ಸ್ವಲ್ಪ ಹುಣಸೆಹಣ್ಣನ್ನು ಇದ್ರ ಜೊತೆನೇ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ನುಣ್ಣಗೆ ನೈಸಾಗಿ ಅದನ್ನು ರುಬ್ಕೋಬೇಕು. ಇವಾಗ ಇದೊಂದು ಸ್ವಲ್ಪ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಿ ಬೆಂದಿತ್ತು. ಇವಾಗ ಈ ಬೆಂದಿರ್ತಕ್ಕಂಥ ತರಕಾರಿಗೆ ನಾನು ಏನು ಮಾಡ್ತೀನಿ, ನಾನು ರುಬ್ಬಿ ಇಟ್ಕೊಂಡಿದ್ದೆ ಅಲ್ವಾ ಮಸಾಲೆ, ಅದನ್ನು ಸೇರಿಸ್ಕೊಳ್ತೀನಿ. ಸೇರಿಸ್ಬಿಟ್ಟು ಮಿಕ್ಸಿ ಜಾರ್ನು ಸಹ ಕ್ಲೀನ್ ಮಾಡಿಬಿಟ್ಟು ಹಾಕೊಳ್ತಾ ಇದ್ದೀನಿ ನೀರನ್ನು. ಅದರಲ್ಲೂ ತುಂಬ ಮಸಾಲೆ ಇರುತ್ತಲ್ಲ, ಹಾಗಾಗಿ ಇವಾಗ ಎಲ್ಲವನ್ನು ಸೇರಿಸ್ಕೊಂಡು ನಿಮಗೆ ಎಷ್ಟು ನೀರು ಬೇಕಿರುತ್ತೋ ಅಷ್ಟು ನೋಡಿಕೊಂಡು, ಎಷ್ಟು ತೆಳುವಾಗಿ ಬೇಕಂತ ಅನಿಸುತ್ತೋ ಅಷ್ಟು ತೆಳುವಾಗಿ ಮಾಡಿಕೊಂಡ್ರೆ ಆಯಿತು. ಚಪಾತಿಗಾಗಿರೋದ್ರಿಂದ ಸ್ವಲ್ಪ ಗಟ್ಟಿನೇ ಇದ್ದರೆ ಪರವಾಗಿಲ್ಲ. ಪೂರಿ ಜೊತೆ, ಚಪಾತಿ, ಹಾಗೆ ದೋಸೆ ಜೊತೆ ಮತ್ತು ರೈಸ್ ಜೊತೆ ಎಲ್ಲದ್ರ ಜೊತೆನೂ ಸಹ ತಿನ್ನೋದಕ್ಕೆ ತುಂಬಾ ಚೆನ್ನಾಗಂತ ಅನಿಸುತ್ತೆ. ಸ್ವಲ್ಪ ಹೊತ್ತು ಇವಾಗ ಎಲ್ಲವನ್ನು ಮಿಕ್ಸ್ ಮಾಡಿಬಿಟ್ಟು ಕುದಿಯೋದಕ್ಕೆ ಬಿಟ್ಬಿಡೋಣ. ಮತ್ತು ಅವಾಗ ಅದನ್ನು
ಸ್ವಲ್ಪ ಚೆಕ್ ಮಾಡ್ಕೊಳ್ತಾ ಇರಬೇಕು, ಇಲ್ಲ ಅಂತ ಹೇಳಿದ್ರೆ ತಳ ಹತ್ತ ಚಾನ್ಸಸ್ ಇರುತ್ತೆ. ಗೊಜ್ಜು ಸಹ ರೆಡಿ ಆಯಿತು. ಇವಾಗ ಪಕ್ಕಕ್ಕೆ ಇಟ್ಬಿಟ್ಟು ಟೈಮ್ ಸಹ ಆಗಿಬಿಟ್ಟಿತ್ತು, ಹಾಗಾಗಿ ಚಪಾತಿನೂ ಸಹ ಹಾಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಹಾಕೊಡ್ತಾ ಇದ್ದೀನಿ. ಸಮ್ಟೈಮ್ಸ್ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ನೀರೇ ಬಂದಿರಲ್ಲ ಅಥವಾ ನೀರೇ ಇರಲ್ಲ, ಆ ಥರ ಎಲ್ಲ ಆಗಿಬಿಟ್ಟಿರುತ್ತೆ. ಹಾಗಾಗಿ ಮಾರ್ನಿಂಗ್ ಬೇಗ ಸ್ನಾನ ಆಗೋದು ಸಹ ಟೈಮ್ ಆಗಿಬಿಡುತ್ತೆ. ಟಿಫನು ಮಾಡಬೇಕಿರುತ್ತೆ, ಅದೆಲ್ಲ ಆಗ್ತಾ ಇರುತ್ತಲ್ಲ. ಹಾಗಾಗಿ ಇವತ್ತು ಏರ್ ಪ್ಯಾಕ್ ಸಹ ಹಾಕಬೇಕಿತ್ತು. ಸರಿ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತೇಳಿ ಚಪಾತಿ ಹಾಕ್ಕೊಡ್ತಾ, ಹಾಗೆ ಅವ್ರಿಗೆ ಬಾಕ್ಸ್ಗೂ ಹಾಕಬೇಕಿರುತ್ತೆ ಮತ್ತು ಅವ್ರಿಗೆ ತಿನ್ನೋಕ್ಕೂ ಕೊಡಬೇಕಿರುತ್ತೆ. ಹಾಗೆಯೇ ಚಿಕ್ಕವನಿಗೆ ಸ್ವಲ್ಪ ತಿನ್ನೋದು ಲೇಟ್ ಆಗುತ್ತೆ, ತಿನ್ನಿಸ್ಕೊಡ್ಬೇಕಾಗುತ್ತೆ. ಹಾಗಾಗಿ ಬೇಗ ಬೇಗ ಬಾಕ್ಸ್ಗೆಲ್ಲ ಹಾಕಿ ರೆಡಿ ಮಾಡಿಕೊಟ್ಬಿಟ್ಟು ಆಮೇಲೆ ತಿನ್ನಿಸ್ಕೊಡೋಣ ಅಂತ ಹೇಳ್ಬಿಟ್ಟು ಹಾಕ್ತಾ ಇದ್ದೆ. ಡ್ರ್ಯಾಗನ್ ಫ್ರೂಟ್ ತಂದಿದ್ರು ಇವತ್ತು ಸ್ನ್ಯಾಕ್ಸ್ಗೆ ಅಂತ ಹೇಳ್ಬಿಟ್ಟು ಅದನ್ನೇ ಹಾಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಹಾಕೊಡ್ತಾ ಇದ್ದೆ. ಸಮ್ಟೈಮ್ಸು ತುಂಬಾ ಬ್ಯುಸಿ ಅಂತ ಅನಿಸ್ತಾ ಇರುತ್ತೆ. ಮಾರ್ನಿಂಗ್ ಒಂದು 10 o'clock ತನಕನೂ ತುಂಬ ಬ್ಯುಸಿ ಅಂತ ಅನಿಸ್ತಾ ಇರುತ್ತೆ. ಆಮೇಲೆ ಸ್ವಲ್ಪ ಓಕೆ ನಿಧಾನ ಕೆಲಸ ಮಾಡ್ಕೋಬೋದು ಅನ್ಸುತ್ತೆ. ಯಾಕಂದರೆ ಅವ್ರು ಯಾವಾಗ ಹೊರಗಡೆ ಹೋಗ್ಬೇಕಂತಿರುತ್ತೋ, ಅವ್ರ ಟೈಮ್ ಆಗುತ್ತೆ ಅಂತಿರುತ್ತಲ್ಲ, ಅವ್ರಿಗೆಲ್ಲ ಸ್ವಲ್ಪ ಬೇಗನೆ ಕಳಿಸ್ಬೇಕಿರುತ್ತಲ್ಲ. ಸೊ ಹಾಗಾಗಿ ಮಾರ್ನಿಂಗ್ ಸ್ವಲ್ಪ ಬ್ಯುಸಿ ಅಂತ ಅನಿಸ್ತಾ ಇರುತ್ತೆ ಅಷ್ಟೇ. ಮತ್ತು ತಿನ್ನಿಸ್ತಾ ಇರ್ತೀನಿ, ಸಮ್ಟೈಮ್ಸು ಕೋಪನೇ ಬರ್ತಾ ಇರುತ್ತೆ. ನಾನು ಇಟ್ಕೊಂಡೇ ಕುತ್ಕೊಂಡಿರ್ತೀನಿ, ಅವ್ನು ತಿಂತಾನೇ ಇರೋದಿಲ್ಲ, ಬಾಯಲ್ಲೇ ಇಟ್ಕೊಂಡಿರ್ತಾನೆ, ಬೇಜಾರೇ ಆಗ್ತಾ ಇರುತ್ತೆ. ಎಷ್ಟೇ ತಿನ್ಸೋಕೆ ಇದು ಮಾಡಿದ್ರು ತಿನ್ನೋದೇ ಇಲ್ಲ ಬೆಳಗ್ಗೆ ಟೈಮು. ಮತ್ತು ಹಶ್ವಾಗುತ್ತೇನೋ ಅಂತ ಅನಿಸ್ತಾ ಇರುತ್ತಲ್ಲ, ಹಾಗಾಗಿ ಬೇಜಾರಾಗ್ತಾ ಇರುತ್ತೆ. ದೊಡ್ಡವನು ರೆಡಿ ಆಯಿತಾ ಟೈಮ್ ಆಯಿತು ಅಂತ ಇದ್ದ, ಇವನು ಇನ್ನೂ ತಿಂತಾನೇ ಇರಲಿಲ್ಲ. ಆ ಥರ ಆಯಿತು. ಹೇಗೋ ತಿನ್ನಿಸಿ ಕಳಿಸಿದ್ದಾಯಿತು. ಕಳಿಸ್ಬಿಟ್ಟು ಮತ್ತೆ ಇವಾಗ ನಾನು ಸಹ ಟಿಫನನ್ನು ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಟಿಫನ್ಗೆ ಅಂತ ಹೇಳ್ಬಿಟ್ಟು ಒಂದು ಫ್ರೂಟನ್ನು ಸಹ ಜೊತೆಗೆ ತಗೊಂಡಿದ್ದೀನಿ. ಕೆಲವರು ಟಿಫನ್ ಜೊತೆ ಎಲ್ಲ ಫ್ರೂಟ್ ಎಲ್ಲ ತಿನ್ನಬೇಡಿ ಅಂತ ಹೇಳ್ತಾರೆ, ಮೊದಲೇ ತಿನ್ನಿ ಅಂತ ಹೇಳ್ತಾರೆ, ಅಥವಾ ಆದಮೇಲೆ ತಿನ್ನಿ ಅಂತಂತಾರೆ. ನಿಮಗೆ ಯಾವ ಥರ ಅನಿಸುತ್ತೋ ಆ ಥರವಾಗಿ ಮಾಡಿಕೊಂಡ್ರೆ ಆಯಿತು. ಟಿಫನ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಜೋಳ ಇತ್ತು ಮೇಲೆ ಒಣಗಾಕೊಂಡಿದ್ದೆ, ಅದನ್ನು ಸಹ ಸ್ವಲ್ಪ ತಂದು ಕ್ಲೀನ್ ಮಾಡಿಬಿಟ್ಟು ಬೀಸ್ಕೊಳ್ಳೋದಕ್ಕೆ ಕೊಡೋಣ ಅಂತ ಹೇಳ್ಬಿಟ್ಟು ಮಿಲ್ಗೆ ಹಾಕ್ಸ್ಬೇಕಿತ್ತಲ್ವ ಪೌಡ್ರ್ ಮಾಡಿಸ್ಕೊಳ್ಳೋದಕ್ಕೆ. ಸೊ ಹಾಗಾಗಿ ಅದನ್ನು ಸಹ ಏನು ಮಾಡಿದೆ, ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಬಿಟ್ಟು ಹೋದರೆ ಮತ್ತೆ ನಾನು ಬರುವಷ್ಟರಲ್ಲಿ ಅದನ್ನು ಪೌಡ್ರ್ ಮಾಡಿಸಿ ಇಟ್ಟಿರ್ತಾರೆ. ಇಲ್ಲ ಅಂತ ಹೇಳಿದ್ರೆ ಮತ್ತೆ ಟೈಮ್ ಆಗುತ್ತೆ. ಮತ್ತು ಆಂಟಿ ಬೇರೆ ಬಂದಿದ್ದರು ಹೊರಗಡೆ ಕ್ಲೀನ್ ಮಾಡ್ತೀನಿ ಅಂತೇಳಿ. ಸೊ ಇದೆಲ್ಲ ಪೌಡರ್ದೆಲ್ಲ ಸ್ವಲ್ಪ ಕ್ಲೀನಿಂಗ್ದೆಲ್ಲ ಗಲೀಜಾಗುತ್ತಲ್ವ, ಅವ್ರು ಕ್ಲೀನ್ ಮಾಡ್ಕೊಳ್ಳುವಷ್ಟರಲ್ಲಿ ನಾನು ಸಹ ಇದನ್ನು ಕ್ಲೀನ್ ಮಾಡ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಬೇಗನೆ ಕ್ಲೀನ್ ಮಾಡಿಕೊಂಡೆ. ಕ್ಲೀನ್ ಮಾಡಿದ್ದೆಲ್ಲ ಆಯಿತು. ಅಷ್ಟರಲ್ಲಿ ಆಂಟಿನೂ ಸಹ ಬಂದು ಹೊರಗಡೆ ಎಲ್ಲನೂ ಸಹ ಇವತ್ತು ಒರೆಸೋದಿತ್ತು. ಸೊ ಹಾಗಾಗಿ ಒರೆಸ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಹೋದರು. ಹೇಗೋ ಅವ್ರು ಇದ್ರಲ್ವ ಅಂತೇಳಿ ನಾನು ಸ್ವಲ್ಪ ಹೊತ್ತು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಮಾತಾಡ್ಕೊಂಡು ಕುತ್ಕೊಂಡಿದ್ದೆ. ಆಯಿಲಿಂಗ್ ಮಾಡಬೇಕಿತ್ತು. ಏರ್ ಪ್ಯಾಕ್ ಹಾಕೋಬೇಕಂತ ಹೇಳಿದ್ದೆ ಅಲ್ವಾ, ಏರ್ ಪ್ಯಾಕ್ ಹಾಕೋದಕ್ಕೆ ಮೊದಲೇ ಆಯಿಲ್ ಹಚ್ಕೊಂಡೇ ಏರ್ ಪ್ಯಾಕನ್ನು ಹಾಕ್ಕೊಳ್ತೀನಿ. ಡೈರೆಕ್ಟ್ ಆಗೇ ಡ್ರೈ ಏರ್ಗಂತೂ ಏರ್ ಪ್ಯಾಕ್ಗಳನ್ನು ಹಾಕೊಳ್ಳೋದಿಲ್ಲ. ಸೊ ಹಾಗಾಗಿ 1 hour ಆಯಿಲ್ ಹಚ್ಕೊಂಡ್ರೆ ಅದಾದ ನಂತರ ಏರ್ ಪ್ಯಾಕನ್ನು ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಆಯಿಲಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ. ಟೈಮ್ ಇಲ್ಲ ಅಂತ ಹೇಳಿದ್ರೆ ಫಸ್ಟ್ ಆಯಿಲ್ ಹಚ್ಕೊಂಡು ಬಿಡ್ತೀನಿ, ಆಮೇಲೆ ಡೈರೆಕ್ಟ್ ಹಿಂದೆನೇ ಒಂದು 10 ನಿಮಿಷ ಆದಮೇಲೆ ಹೇರ್ ಪ್ಯಾಕನ್ನು ನಾನು ರೆಡಿ ಮಾಡ್ಕೊಂಡು ಹಾಕೊಬಿಡ್ತೀನಿ. ಹಾಗಾಗಿ ಹೇಗೋ ಅವ್ರು ಇದ್ರಲ್ವ, ಸ್ವಲ್ಪ ಹೊತ್ತು ಅವ್ರು ಯಾವಾಗಲೂ ಅಷ್ಟೇ ಬಂದರೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಸೊ ಆ ಟೈಮಲ್ಲಿ ಸ್ವಲ್ಪ ಜೊತೆಗೆ ಕುತ್ಕೊಂಡು ಮಾತಾಡ್ಕೊಂಡೇ ಇರ್ತೀನಿ. ಸೊ ಎಲ್ಲನೂ ಆಯಿಲಿಂಗ್ ಎಲ್ಲ ಆಯಿತು. ಅವರು ಸಹ ಕ್ಲೀನ್ ಮಾಡಿಬಿಟ್ಟು ಹೋದರು. ಅದೆಲ್ಲ ಮುಗಿಸ್ಕೊಂಡು ಆಲ್ಮೋಸ್ಟ್ ಒಂದು 1/2 hour ಅಷ್ಟೇ. ನಾನು ಹೇಳಿದ್ನಲ್ಲ ಊರಿಗೆ ಹೋಗ್ಬೇಕಿತ್ತಂತೇಳಿ, ಹಾಗಾಗಿ ಟೈಮ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ಒಂದು 1/2 hour ಬಿಟ್ಟು ನಾನು ಏರ್ ಪ್ಯಾಕನ್ನು ಹಾಕ್ಕೊಂಡೆ. ಇಲ್ಲಿ ನಾನು ಈವ್ನಿಂಗು ಅಂತ ಹೇಳಿದ್ನಲ್ಲ, ಒಂದು 4 ಗಂಟೆ ಅವರ್ ಸಾಕು. ಹಾಗಾಗಿ ಮಾರ್ನಿಂಗ್ ಎದ್ದೇನೆ ಏನು ಮಾಡಿದ್ದೆ, ಒಂದು ಮೆಂತ್ಯವನ್ನು ನೆನೆಸಿಟ್ಕೊಂಡಿದ್ದೆ. ಅದಕ್ಕೆ ಸ್ವಲ್ಪ ಮಾರ್ನಿಂಗ್ ಎದ್ದ ತಕ್ಷಣ ಪ್ಯಾಕನ್ನು ಯೂಸ್ ಮಾಡ್ತೀನಿ ಅಂತ ಏನಾದರೂ ಇದ್ದರೆ ಈವ್ನಿಂಗೇ ನೈಟ್ ಮಲಗುವಾಗಲೇ ನೆನೆಸ್ಬಿಟ್ಟು ಮಲ್ಕೊಂಡಿರ್ತೀನಿ. ಅದಕ್ಕೆ ಸ್ವಲ್ಪ ದಾಸವಾಳದ ಎಲೆಯನ್ನು ಸೇರಿಸ್ಕೊಂಡು ಸ್ವಲ್ಪ ಮೊಸರನ್ನು ಸೇರಿಸ್ಕೊಂಡು ಏನು ಮಾಡಿದ್ದೀನಿ, ಹೇರ್ ಪ್ಯಾಕನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಹಚ್ಚಿ ಇದನ್ನು ಸ್ನಾನವನ್ನೆಲ್ಲ ಮಾಡಿ ಮುಗಿಸ್ಕೊಂಡು ಊರಿಗೆ ಹೋಗೋದಕ್ಕೆ ನಾನು ಸಹ ರೆಡಿ ಆದೆ. ರೆಡಿ ಆಗಿಬಿಟ್ಟು ಇವಾಗ ನಾನು ಮತ್ತು ಚಿಕ್ಕವನಿಗೆ ಲೀವ್ ಇತ್ತಲ್ಲ, ಸೊ ಹಾಗಾಗಿ ಇಬ್ಬರು ಸೇರಿ ಊರಿಗೆ ಹೋಗ್ತಾ ಇದ್ದೀವಿ. ಅವನ್ನ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಬಿಟ್ಟು ಹೋದರೆ, ಹಾಗಾಗಿ ಅವನು ಸಹ ಕರ್ಕೊಂಡು ಹೋಗ್ತಾ ಇದ್ದೀನಿ. ಒನ್ ಟೈಮ್ ಬರ್ತೀನಿ ಅಂತ ಹೇಳ್ತಾನೆ, ಒನ್ ಟೈಮ್ ಬರಲ್ಲ ಅಂತ ಹೇಳ್ತಾನೆ. ಹಾಗಾಗಿ ಇಬ್ಬರು ರೆಡಿ ಆಗಿಬಿಟ್ಟು ಊರಿಗೆ ಅಂತೇಳಿ ಹೊರಟ್ವಿ. ಸಂತೋಷ್ ಅವರು ಡ್ರಾಪ್ ಮಾಡಿಕೊಟ್ರು ಬಸ್ ಸ್ಟ್ಯಾಂಡ್ಗೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಅಲ್ಲಿಂದನೇ ಹೊರಟ್ವಿ. ಮತ್ತೆ ಹೋಗ್ಬೇಕಾದ್ರೆ ಸ್ವಲ್ಪ ಮಳೆ ಇವಾಗೆಲ್ಲ ಸ್ವಲ್ಪ ಮಳೆ ಶುರು ಆಗ್ತಾ ಇದೆಯಲ್ಲ, ಹಾಗಾಗಿ ಸಮ್ಟೈಮ್ಸ್ ಮಳೆ ಬರ್ತಕ್ಕಂಥದ್ದು ಆ ಥರ ಎಲ್ಲ ಆಗ್ತಾ ಇತ್ತು ವೆದರು. ಅಂತೂ ಇಂತೂ ಊರಿಗಂತೂ ಬಂದ್ವಿ.
ಅದು ಎಷ್ಟೇ ಬೇಜಾರಿರಲಿ ಏನಾದರೂ ಆಗಲಿ ಆ ಊರಿನ ದಾರಿ ಟರ್ನ್ ಮಾಡ್ತು ಅಂತ ಹೇಳಿದ್ರೆ ಸ್ವಲ್ಪ ಹ್ಯಾಪಿ ಅಂತ ಅನಿಸುತ್ತೆ. ಮತ್ತು ಒಂದು ದಿನ ಅಥವಾ 2 ದಿನ ಇರೋಕ್ಕೆ ಇಷ್ಟ ಆಗುತ್ತೆ ಅಷ್ಟೇ. ಮತ್ತು 3ನೇ ದಿನಕ್ಕೆ ಮತ್ತೆ ರಿಟರ್ನ್ ಹೋದರೆ ಸಾಕಪ್ಪ ನನಗೆ ಇಲ್ಲಿ ಇಷ್ಟನೇ ಆಗ್ತಾಯಿಲ್ಲ ಅನ್ನೋ ಥರ ಫೀಲ್ ಆಗುತ್ತೆ. ಫಂಕ್ಷನ್ ಇದ್ದಿದ್ದು ನಾಳೆಗೆ, ಹಾಗಾಗಿ ಇವತ್ತೇ ಬಂದಿದ್ವಿ. ಸೊ ಬರುವಷ್ಟರಲ್ಲಿ ಅಮ್ಮನೂ ಸಹ ಅಡುಗೆ ಎಲ್ಲ ಮಾಡ್ಕೊಂಡಿದ್ರು. ಹೋಗ್ಬಿಟ್ಟು ತಿಂದ್ಬಿಟ್ಟು ರೆಸ್ಟ್ ಮಾಡಿದ್ದಾಯಿತು. ಏನೋ ಊರಿಗೆ ಹೋಗ್ಬೇಕಂತ ಹೇಳಿದ್ರೆ ಸಮ್ಟೈಮ್ಸ್ ಇವನಿಗಂತೂ ಅಜ್ಜಿ ನೋಡ್ತೀನಿ ಅಂತ ಹೇಳ್ಬಿಟ್ಟು ತುಂಬಾ ಖುಷಿ ಅಂತ ಅನಿಸುತ್ತೆ. ಮಕ್ಳಿಗೆ ಸಮ್ಟೈಮ್ಸ್ ಓಡಾಡೋದೆಲ್ಲ ಯಾರಾದರೂ ಚೆನ್ನಾಗಿ ನೋಡ್ಕೋತಾರೆ ಅಂತ ಅನಿಸಿದ್ರೆ ಊರಿಗೆ ಹೋಗೋದೆಲ್ಲ ಇಷ್ಟ ಆಗುತ್ತೆ. ಇದಾದ ನಂತರ ನೆಕ್ಸ್ಟ್ ನಾನು ಸ್ಯಾಟರ್ಡೆ ಮಾರ್ನಿಂಗಿಂದ ತೋರಿಸ್ತಾ ಇದ್ದೀನಿ ಫಂಕ್ಷನ್ ಟೈಮನ್ನು. ಸ್ವಲ್ಪ ಬೇಗನೆ ಬಂದ್ವಿ. ಫಂಕ್ಷನ್ ಎಲ್ಲ ಶುರು ಆಗಿಬಿಟ್ರೆ ಫೋಟೋಸ್ ಎಲ್ಲ ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಮತ್ತು ಯಾರನ್ನು ಮಾತಾಡಿಸ್ಕೊಳ್ಳೋದಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಬೇಗನೆ ಬಂದ್ವಿ. ಇನ್ನೂ ಶುರು ಆಗಿರಲಿಲ್ಲ, ಸ್ವಲ್ಪ ಟೈಮ್ ಇತ್ತು. ಏನೋ ಒಂಥರ ಈ ಸ್ಕೂಲ್ಗೆ ಎಂಟ್ರೆನ್ಸ್ ಕೊಟ್ಟ ತಕ್ಷಣವೇ ನಮ್ಮ ಒಂದು ಹಳೆ ದಿನಗಳಿತ್ತಲ್ವ ಅದೆಲ್ಲ ರಪ್ ಅಂತ ಕಣ್ಣು ಮುಂದೆ ಬಂದು ಹೋಗುತ್ತೆ. ಬಟ್ ನಾವಿರುವಾಗ ಇಷ್ಟೆಲ್ಲ ಇಂಪ್ರೂವ್ಮೆಂಟ್ ಇರಲಿಲ್ಲ. ಸ್ವಲ್ಪ ಅವಾಗ ತಾನೇ ಈ ಬೆಳೀತಾ ಇದ್ದಂಥ ಸ್ಕೂಲು. ಬಂದ್ವಿ, ಸ್ಟೇಜೆಲ್ಲ ರೆಡಿ ಆಗಿತ್ತು. ನಮ್ಮ ಸರ್ ಹಾಡು ಹೇಳ್ತಾ ಇದ್ರು. ಇವ್ರು ಬಂದ್ಬಿಟ್ಟು ನಮ್ಮ PT ಸರು. ಆ ದಿನಗಳೆಲ್ಲ ತುಂಬಾ ಚೆನ್ನಾಗಿತ್ತು ಅಂತ ಅನಿಸುತ್ತೆ. ಯಾರಿಗೆಲ್ಲ ಆವಾಗ ಟೈಮೆಲ್ಲ ಕಳಿಬೇಕಾದ್ರೆ ಯಾವಾಗ ಬೇಗ ಓದಿ ಮುಗಿಸ್ತೀವೋ ಅಂತ ಅನಿಸ್ತಾ ಇರುತ್ತೆ. ಬಟ್ ಇವಾಗ ಮತ್ತೆ ಆ ದಿನಗಳಿಗೆ ಹೋಗಬೇಕು ಅಂತಲೂ ಸಹ ಅನಿಸುತ್ತೆ. ನಮ್ಮ ಮ್ಯಾಮ್ ಬಂದುಬಿಟ್ಟು 27 ವರ್ಷಗಳ ಕಾಲ ಯಾವುದೇ ಕಡೆ ಟ್ರಾನ್ಸ್ಫರ್ ಬಂದ್ರೂ ಸಹ ತಗೊಂಡಿರಲಿಲ್ಲ. ಅದೊಂಥರ ಚೆನ್ನಾಗಿ ಊರವ್ರ ಜೊತೆ ಮಕ್ಕಳ ಜೊತೆ ಎಲ್ಲ ಒಂದು ಒಳ್ಳೆ ಸಂಬಂಧವನ್ನು ಬೆಳೆಸ್ಕೊಂಡಿದ್ರು. ಹಾಗಾಗಿ 27 ವರ್ಷಗಳ ಕಾಲ ಇಲ್ಲೇನೆ ವರ್ಕ್ ಮಾಡಿದ್ರು. ಅದಾದ ನಂತರ ಇವಾಗ BU ಆಗಿಬಿಟ್ಟವ್ರಿಗೆ ಏನಾಗಿತ್ತು, ಒಂದು ಒಳ್ಳೆ ಪೋಸ್ಟ್ ಬಂತು. ಹಾಗಾಗಿ ಏನು ಮಾಡಿದ್ರು, ಬೇರೆ ಕಡೆಗೆ ಅವರು ವರ್ಗಾವಣೆ ಆಯಿತು. ಹಾಗಾಗಿ ಊರವರೆಲ್ಲ ಸೇರಿ 27 ವರ್ಷಗಳ ಕಾಲ ಅಂದರೆ ಇವಾಗ ಫಸ್ಟ್ ಟೈಮ್ ಸ್ಕೂಲೆಲ್ಲ ಶುರು ಆಯ್ತಲ್ಲ, ಅವ್ರು ಅಪಾಯಿಂಟ್ ಆದ್ರಲ್ಲ, ಪೂರ್ತಿ ಕಾಡೇ ಇದ್ದಿರ್ತಕ್ಕಂಥದ್ದು. ಸುತ್ತ ಮಕ್ಕಳನ್ನೆಲ್ಲ ಸೇರಿಸ್ಕೊಂಡು ಒಂದು ಊರವ್ರ ಜೊತೆ ಎಲ್ಲ ಒಂದು ಒಳ್ಳೆ ಸಂಬಂಧಗಳನ್ನು ಬೆಳೆಸ್ಕೊಂಡು ಎಲ್ಲರ ಜೊತೆ ಪ್ರೀತಿಯಿಂದ ಇದ್ದು ಮಕ್ಕಳ ಒಂದು ಏಳಿಗೆಗೆ ತುಂಬ ಶ್ರಮ ವಹಿಸಿದ್ದಾರೆ. ತುಂಬಾ ಕಷ್ಟಪಟ್ಟು ವರ್ಕನ್ನು ಮಾಡಿದ್ದಾರೆ. ಮತ್ತು ಈ ಥರದ ಟೀಚರ್ಸ್ಗಳು ಸಾಮಾನ್ಯವಾಗಿ ಈ ಊರವರ ಒಂದು ಪ್ರೀತಿ ವಾತ್ಸಲ್ಯಗಳನ್ನು ನೋಡಿದ್ರೆ ಗೊತ್ತಾಗ್ಬೋದು ಅವರ ವರ್ಕ್ ಯಾವ ರೀತಿ ಎಲ್ಲ ಇತ್ತು ಅಂಥೇಳಿ. ಯಾವ ಕೆಲಸ ಮಾತಾಡುತ್ತೆ ಅಂತ ಹೇಳ್ತಾರಲ್ಲ, ನಾವು ಮಾತಾಡೋದಕ್ಕಿಂತ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳು ಮಾತಾಡುತ್ತೆ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಪ್ರತಿಯೊಂದರ ಬೆಳವಣಿಗೆನೂ ಅಷ್ಟೇ ಸುತ್ತ ಕಲ್ಲಿದ್ದಂಥ ಪರಿಸರವನ್ನು ಗಿಡಗಳಿಂದ ತುಂಬಿದಂಗೆ ಮಾಡಿದ್ದು. ನಮಗೆ ಕೂತ್ಕೊಳ್ಳೋಕ್ಕೂ ಸಹ ಜಾಗ ಇರಲಿಲ್ಲ. ಮತ್ತು ಮಕ್ಕಳ ಒಂದು ಏಳಿಗೆಗೂ ಸಹ ತುಂಬ ಶ್ರಮ ವಹಿಸಿದ್ದಾರೆ. ತಮ್ಮ ಮಕ್ಕಳು ಅಂತ ಹೇಳ್ಕೊಂಡೇ ಮಕ್ಕಳನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಏನೇ ಹೇಳ್ಬೇಕಂತ ಹೇಳಿದ್ರು ತುಂಬ ಖುಷಿಯಾಗಿ ನಮ್ಗೆ ಏನೇ ಪ್ರಾಬ್ಲಮ್ ಇದ್ರೂ ಸಹ ಹೋಗಿ ಹೇಳ್ಕೊಳ್ತಾ ಇದ್ವಿ. ಬಟ್ ಮುಂದೆ ಇವ್ರು ಇಲ್ಲಿರ್ತಕ್ಕಂಥದ್ದು ಮುಂದೆ ಯಾವ ರೀತಿಯಾಗಿ ನಡೆಯುತ್ತೋ ಅಂತೇಳಿ ನೋಡಬೇಕು. ಸೊ ಹಾಗಾಗಿ ಹೇಗಿದ್ರು ನಮ್ಮ ಸ್ಕೂಲ್ಗೆ ಇನ್ಯಾರು ಕರೀತಾ ಇದ್ರು, ಇದು ಲಾಸ್ಟ್ ಟೈಮ್ ಅಂಥೇಳಿ ಸುಮಾರು ಫ್ರೆಂಡ್ಸ್ ಎಲ್ಲ ಬಂದಿರಲಿಲ್ಲ. ಬಟ್ ನಾವು ಹೋಗಿ ಅಟೆಂಡ್ ಮಾಡ್ಕೊಂಡು ಬಂದ್ವಿ. ಯಾರೆಲ್ಲ ಅಟೆಂಡ್ ಮಾಡ್ಕೊಂಡಿಲ್ಲ ಅವ್ರು ನಿಜವಾಗ್ಲೂ ತುಂಬಾ ಮಿಸ್ ಮಾಡ್ಕೊಳ್ತಾರೆ ಅಂತ ನನಗನ್ಸುತ್ತೆ. ಇದಾಗಿತ್ತು ಇವತ್ತಿನ ನನ್ನ ಒಂದು ವಿಡಿಯೋ. ತುಂಬಾ ಚೆನ್ನಾಗಿತ್ತು. ತುಂಬ ನೆನಪುಗಳ ಜೊತೆ ಬಂದಿದ್ದಾಯಿತು. ಮೇ ಬಿ ಇದು ಕೊನೆ ನೆನಪು ಅಂತ ಅಂದ್ಕೊಳ್ತೀನಿ. ಸ್ಕೂಲ್ ಜೊತೆ ಎಲ್ಲ ನೆನಪುಗಳು ಸಾಮಾನ್ಯವಾಗಿ ನಮಗೆ ಸಿಗೋದಕ್ಕೆ ಆಗೋದೇ ಇಲ್ಲ. ಯಾರಿಗೆ ಅದೃಷ್ಟ ಇತ್ತು ಅದು ಸಿಕ್ತು. ಮುಗಿಸ್ಕೊಂಡು ಎಲ್ಲ ಟೀಚರ್ಸ್ ಜೊತೆ ಒಂದೊಂದು ಫೋಟೋಗಳನ್ನ ತೆಗೆಸ್ಕೊಂಡು ಎಲ್ಲರನ್ನೂ ಸಹ ಮಾತಾಡಿಸ್ಕೊಂಡು ಕೊನೆಗೆ ಮನೆಗೆ ಬಂದ್ವಿ. ಇಷ್ಟ ಆಗಿತ್ತು ಇವತ್ತಿನ ನನ್ನ ವಿಡಿಯೋ. ಎಲ್ಲರೂ ಅಷ್ಟೇ ತುಂಬ ಚೆನ್ನಾಗಿ ಸ್ಪಂದಿಸಿದ್ರು, ತುಂಬ ಚೆನ್ನಾಗಿ ಮಾತಾಡಿದ್ರು. ನಿಮಗೆ ಯಾವುದಾದ್ರೂ ಒಂದು ಈ ಥರ ಟೈಮ್ಗಳು ಸಿಗುತ್ತೆ ಅಂತೇಳಿದ್ರೆ ಎಷ್ಟೇ ಬ್ಯುಸಿ ಇದ್ದರೂ ಎಷ್ಟೇ ಕೆಲಸಗಳಿದ್ರೂ ಮಿಸ್ ಅಂತೂ ಮಾಡ್ಕೋಬೇಡಿ. ಹೋಗಿ ಅಟೆಂಡ್ ಮಾಡಿ. ಮತ್ತೆ ಈ ಥರ ದಿನಗಳು ಸಿಗೋದಿಲ್ಲ. ಥ್ಯಾಂಕ್ ಯು.